ಈಗ ಮಾರ್ಚ್ 20ನೇ ತಾರೀಕಿಗೆ ಎಲ್ಲ ದ್ವಿತೀಯ PUC ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಕೊನೆಯ ಎಕ್ಸಾಮ್ ಯಾವುದಿತ್ತು? ಹಿಂದಿ ಎಕ್ಸಾಮ್ ಇತ್ತು. ಹಿಂದಿ ಎಕ್ಸಾಮ್ ಕೂಡ ಮುಗೀತೀಗ. ಈಗ ಒಂದು ಪ್ರಶ್ನೆ, ಮೌಲ್ಯಮಾಪನ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಏನು? ಅದೇ ರೀತಿಯಾಗಿ ಈಗ 28 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸಾ ಅಥವಾ 24 ಮಾರ್ಕ್ಸಾ? ಯಾವ ರೀತಿ ಏನು? ಪಾಸಿಂಗ್ ಮಾರ್ಕ್ಸ್ ಎಷ್ಟು? ಪ್ರೈವೇಟ್ ಕ್ಯಾಂಡಿಡೇಟ್ಗೆ ಎಷ್ಟು? ರಿಪೀಟರ್ಸ್ಗೆಲ್ಲ ಎಷ್ಟು? ಅಥವಾ ರೆಗ್ಯುಲರ್ ಸ್ಟೂಡೆಂಟ್ ಎಷ್ಟು? ಕೆಲವೊಂದಿಷ್ಟು ಪ್ರಶ್ನೆ ಇರುತ್ತೆ. ಈಗ ನೋಡಿ, ನನ್ನ ಎಕ್ಸಾಮ್ ಚೆನ್ನಾಗಾಗಿಲ್ಲ, ನಾನು ಚೆನ್ನಾಗಿ ಬರೆದಿಲ್ಲ, ಏನೋ ಹೇಗಾದ್ರೂ ಮಾಡಿ ನಾನು ಪಾಸ್ ಮಾಡಬೇಕಂತ ಇದ್ದೀನಿ. ಬಟ್ ಅಲ್ಲಿ ಅವರು ಒಂದೆರಡು ಮೂರು ಮಾರ್ಕ್ಸ್ ಕೊಟ್ಟು ನನ್ನ ಪಾಸ್ ಮಾಡ್ತಾರೆ. ಏನು ಮಾಡ್ತಾರೆ? ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಿ? ತುಂಬ ಸ್ಟ್ರಿಕ್ಟಾಗಿ ಇವ್ಯಾಲ್ಯೂಯೇಷನ್ ನಡೀತಾ. ಇಂಗ್ಲೀಷ್ ಎಕ್ಸಾಂಪಲ್, ಒಂದು ಇಂಗ್ಲೀಷ್ ಎಕ್ಸಾಮ್ ತಗೊಳ್ಳಿ. ಇಂಗ್ಲೀಷ್ ಎಕ್ಸಾಮನ್ನು ಬರೆದಿರ್ತೇನೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಒಂದಂಗ ಏನಾದರೂ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಹೇಗೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ? ಪ್ರತಿಯೊಂದು ಕ್ವಶನ್ಗೆ ಆನ್ಸರನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನ್ಕೊಂಡು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಈಗ 20ನೇ ತಾರೀಕೆಲ್ಲ ಮಾರ್ಚ್ 20ನೇ ತಾರೀಕಿಗೆ ಇಂಗ್ಲೀಷ್ ಇದು ಯಾವುದು ಹಿಂದಿ ಎಕ್ಸಾಮ್ ಮುಗೀತು. ಪ್ರತಿಯೊಂದೆಲ್ಲ ಎಕ್ಸಾಮ್ ಮುಗೀತು. ನಿಮಗೆಲ್ಲ ಆಲ್ ದ ಬೆಸ್ಟ್. ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿ. ಈಗ ನಾನು ಹೇಳೋದು, ಮಾರ್ಚ್ 23ನೇ ತಾರೀಕು, ಇದೇ ತಿಂಗಳ 23ನೇ ತಾರೀಕು 76 ಮೌಲ್ಯಮಾಪನ ಕೇಂದ್ರಗಳಲ್ಲಿ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ನಡೆಯುತ್ತೆ, ಸ್ಟಾರ್ಟ್ ಆಗುತ್ತೆ. 10 ದಿನ ನಡೆಯುತ್ತದು. ಏಪ್ರಿಲ್ 10ನೇ ತಾರೀಕು ಒಳಗಾಗಿ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿರುತ್ತೆ. ಏಪ್ರಿಲ್ 10ನೇ ತಾರೀಕು ಒಳಗಾಗಿ ರಿಸಲ್ಟ್ ಬಂದೇ ಬರುತ್ತೆ. ಸೊ ಇದಿಷ್ಟಾಯಿತು. ರಿಸಲ್ಟ್ 10ನೇ ತಾರೀಕು ಒಳಗಾಗಿ ಬರುತ್ತೆ. ಏನಾಯಿತು ಅದೆಲ್ಲ ಗೊತ್ತಾಯಿತು. ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಗಳಿಗೆ ಅಥವಾ ರಿಪೀಟರ್ಗೆ ಅಥವಾ ಮತ್ತು ಏನು ರೆಗ್ಯುಲರ್ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರಿಗೆಲ್ಲ ಪಾಸಿಂಗ್ ಮಾರ್ಕ್ಸ್ ಎಷ್ಟು ನೋಡಿ? ಒಂದು ಕತೆ ಮೂಲಕ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ರಾಹುಲ್ ಅಂತ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವ್ನು ಕಾಮರ್ಸ್ ಆದರೂ ಇಟ್ಕೊಳ್ಳಿ, ಆರ್ಟ್ಸ್ ಆದರೂ ಇಟ್ಕೊಳ್ಳಿ, ಸೈನ್ಸ್ ಆದರೂ ಇಟ್ಕೊಳ್ಳಿ, ಜಸ್ಟ್ ಅಸಂಪ್ಷನ್, ಇಮ್ಯಾಜಿನೇಷನ್. ರಾಹುಲ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವನು ಅಕೌಂಟೆನ್ಸಿ ಅಥವಾ ಯಾವುದೋ ಒಂದು ಕನ್ನಡ ಎಕ್ಸಾಮ್ ಅಂತ ಕನ್ನಡ 3 ಜನಕ್ಕೆ ಸೇಮ್ ಇರುತ್ತೆ. ಕನ್ನಡ ಎಕ್ಸಾಮಲ್ಲಿ ಅವನು ಏನು ಮಾಡ್ತಾನೆ? ಕನ್ನಡ ಎಕ್ಸಾಮ್ ಬರೀತಾನೆ. 80 ಅಂಕದ ಪ್ರಶ್ನೆ ಪತ್ರಿಕೆ ಹೋಗಿ ಅಲ್ಲಿಗೆ ಹೋಗಿ ಟಚ್ ಮಾಡಿ ಬರ್ತಾನೆ. ಅವನು ಬರೀತಾನೆ. ರಾಹುಲ್ ಅನ್ನೋ ವಿದ್ಯಾರ್ಥಿ ಕನಿಷ್ಠ 80ಕ್ಕೆ 28 ಅಂಕ ತೆಗೆದುಕೊಳ್ಬೇಕು. ಎಲ್ಲಿ? ಥಿಯರಿ ಎಕ್ಸಾಮಲ್ಲಿ. ಡೈಲಿ ಕಾಲೇಜ್ ಹೋಗ್ತಾನೆ, ಹೇಳಿರ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾನೆ. ಅವ್ನಿಗೆ 20 ಅಂಕ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ. ಇಂಟರ್ನಲ್ ಮಾರ್ಕ್ಸಲ್ಲಿ ಕನಿಷ್ಠ ಅವನಿಗೆ ಒಂದು 7 ಮಾರ್ಕ್ಸ್ ಆದರೂ ಕೊಡಲೇಬೇಕು. 7 ಮಾರ್ಕ್ಸ್ ಕೊಟ್ಟರೆ ಇಂಟರ್ನಲಲ್ಲಿ ಕನಿಷ್ಠ 7 ಮಾರ್ಕ್ಸ್ ಕೊಟ್ಟರೆ ಇಂಟರ್ನಲಲ್ಲಿ ಅವನು ಪಾಸ್ ಆಗ್ತಾನೆ. ಸೊ ಈ 7 ಮಾರ್ಕ್ಸ್ 7ಕ್ಕಿಂತ ಹೆಚ್ಚು. ಇಲ್ಲಿ 28 ಮಾರ್ಕ್ಸ್, 80 ಅಂಕಕ್ಕೆ 28 ಅಂಕ ತೆಗೆದುಕೊಳ್ಬೇಕು. 28ಕ್ಕಿಂತ ಹೆಚ್ಚೇನಾದರೂ ತೆಗೆದುಕೊಂಡ್ರೆ ಇಲ್ಲೊಂದು 28, ಆಂತರಿಕ ಅಂಕ 8 ಅಥವಾ 7 ಅಥವಾ 8, ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಸೇರಿಸಿ 35 ಆಗುತ್ತೆ. 80 ಅಂಕಕ್ಕೆ ಕನಿಷ್ಠ 35 ತೆಗೆದುಕೊಂಡ್ರೆ ಆತ ಪಾಸ್ ಆಗ್ತಾನೆ. ಇದು ಒಂದು ರೆಗ್ಯುಲರ್ ವಿದ್ಯಾರ್ಥಿಯ ಇದಾಯಿತು. ಅದೇ ರೀತಿ ರಿಪೀಟರ್ ಅಥವಾ ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಪ್ರೈವೇಟ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಅವರಿಗೆ 80 ಅಂಕವನ್ನು 100 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ತಾರೆ. ಅವರು 80 ಅಂಕಕ್ಕೆ ಕ್ವಶನ್ ಪೇಪರ್ ಬರೆದಿರ್ತಾರೆ, 80 ಅಂಕದ ಉತ್ತರ ಪತ್ರಿಕೆಯನ್ನು ಸಾಲ್ವ್ ಮಾಡಿರ್ತಾರೆ. ಆದರೆ 80ಅನ್ನು ಅವರು 100ಕ್ಕೆ ಕನ್ವರ್ಟ್ ಮಾಡ್ತಾರೆ. 100ಕ್ಕೆ ಕನ್ವರ್ಟ್ ಮಾಡಿ ಅವರು ಕನಿಷ್ಠ ಅದರಲ್ಲಿ 35 ಅಂಕ ತೆಗೆದುಕೊಳ್ಬೇಕು. 35 ಅಂಕ ತೆಗೆದುಕೊಳ್ಬೇಕು. ಅವ್ರಿಗೆ ಯಾವುದೇ ರೀತಿ ಇಂಟರ್ನಲ್ ಇರೋದಿಲ್ಲ. ಇಂಟರ್ನಲ್ ಅವ್ರಿಗೆ ಯಾವುದೇ ರೀತಿ ಇರೋದಿಲ್ಲ. ಜಸ್ಟ್ ಅವರು 100ಕ್ಕೆ 35 ತೆಗೆದುಕೊಳ್ಬೇಕು. ಆದರೆ ಅವ್ರು ಬರೆದಿದ್ದೆಷ್ಟು? 80 ಅಂಕದ ಪ್ರಶ್ನೆ ಪತ್ರಿಕೆಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಅವರು 80 ಅಂಕಕ್ಕೆ ಅವ್ರು ಬರೆದಿದ್ರು ಕೂಡ 80ಅನ್ನು 100ಕ್ಕೆ ಕನ್ವರ್ಟ್ ಮಾಡಿ 100ಕ್ಕೆ ಅವ್ರು 35 ಅಂಕ ತೆಗೆದುಕೊಳ್ಬೇಕು. ಇದಿಷ್ಟು ಕ್ಲಾರಿಫೈ ಆಯ್ತು ಅಂತ ಭಾವಿಸ್ತಾ ಇದ್ದಾರೆ. ಹಾಗಿದ್ರೆ ಇವ್ಯಾಲ್ಯೂಯೇಷನ್ ಏನು ಟಫ್ ನಡೀತಾ ಈಸಿ ನಡೀತಾ? ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಇವ್ಯಾಲ್ಯೂಯೇಷನ್ ಅಂತಂದರೆ ಒಂದು 5 ಜನರ ಒಂದು ಟೀಮ್ ಇರುತ್ತೆ. ಒಂದು 5 ಜನ ಇರ್ತಾರೆ. ಆ 5 ಜನರ ಮೇಲೆ ಒಬ್ಬ DC ಅಂತ ಒಬ್ಬ ಚೀಫ್ ಇರ್ತಾನೆ. 3 ಬಾರಿ ಕ್ವಶನ್ ಪೇಪರ್ ಅದು ಆನ್ಸರ್ ಶೀಟ್ ಚೆಕ್ ಆಗುತ್ತೆ. ಒಬ್ಬರು ಚೆಕ್ ಮಾಡ್ತಾರೆ. ಅದಾದ ನಂತರ ಒಬ್ಬ ಟೀಮ್ ಮೆಂಬರ್ ಏನು ಚೀಫ್ ಇರ್ತಾರಲ್ಲ ಆ ಚೀಫ್ ಚೆಕ್ ಮಾಡ್ತಾರೆ. ಅದಾದ ನಂತರ ಒಬ್ಬರು DC ಅಂತ ಇರ್ತಾರೆ. ಎಲ್ಲ ಚೀಫ್ಗಳ ಮೇಲೆ ಒಬ್ಬ ಹೆಡ್ ಇರ್ತಾನೆ. ಅವ್ನು ಚೆಕ್ ಮಾಡಿ ಅದನ್ನು ಯಾವ ರೀತಿ ಅವ್ರು ಚೆಕ್ ಮಾಡ್ತಾರೆ? ಏನಾದರೂ ನಿಮ್ಮ ಒಂದು ಉತ್ತರ ಪತ್ರಿಕೆ 75 ಅಥವಾ 76 ದಾಟಿದರೆ 70 ದಾಟಿದರೆ 2 ಸಲ ಚೆಕ್ ಆಗುತ್ತೆ. 75 ಅಂಕ ನೀವು ದಾಟಿಸ್ಬಿಟ್ರೆ 3 ಸಲ ಚೆಕ್ ಆಗುತ್ತೆ. ಏನಾದರೂ 100ಕ್ಕೆ 100 ನೀವು ತೊಗೊಂಡ್ರೆ 80ಕ್ಕೆ 80 ಅಂಕ ನಿಮ್ಮ ಆನ್ಸರ್ ಪತ್ರಿಕೆಯಲ್ಲಿ ಉತ್ತರ ಸಿಕ್ಕರೆ ಅಷ್ಟು ನೀವು ಮಾರ್ಕ್ಸ್ ತೊಗೊಂಡ್ರೆ 3 ಸಲ ಚೆಕ್ ಆಗಿ ಅದನ್ನು DC-ವರೆಗೂ ಹೋಯ್ತು ಅದನ್ನು ಚೆಕ್ ಮಾಡಿ ನಿಮ್ಗೆ 80ಕ್ಕೆ 80 ಅಂಕ ಕೊಡ್ತಾರೆ. ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಇದಿಷ್ಟು ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಆಯಿತು. ಆದರೆ ಯಾವ ರೀತಿ ಸ್ಟ್ರಿಕ್ಟ್ ಮಾಡ್ತಾರೆ, ಈಸಿ ಮಾಡ್ತಾರೆ ನೋಡಿ. ಕೆಲವೊಂದಿಷ್ಟು ಅಧ್ಯಯನದ ಪ್ರಕಾರ, ನಾನು ನೋಡಿದ ಪ್ರಕಾರ, ನಮ್ಮ ಪ್ರೊಫೆಸರ್ ಎಲ್ಲ ಗುರುಗಳನ್ನೆಲ್ಲ ಕೇಳಿದ ಮೇಲೆ ಅವ್ರು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ. ಆ ಒಬ್ಬ ಚೀಫ್ ಮೇಲೆ, ಆ ಒಬ್ಬ DC ಮೇಲೆ ಡಿಪೆಂಡ್ ಆಗಿರುತ್ತೆ. 76 ಮೌಲ್ಯಮಾಪನ ಕೇಂದ್ರ ಇದೆ ಅಂತ ಹೇಳಿದೆ. ಆ 76 ಮೌಲ್ಯಮಾಪನ ಕೇಂದ್ರದಲ್ಲಿ ಆ DC ಯಾವ ರೀತಿ ವರ್ತನೆ ಮಾಡ್ತಾನೆ, ಅವನ ಮೆಂಟಾಲಿಟಿ ಹೇಗಿದೆ, ಕೊಟ್ಬಿಡಿ ಎಲ್ಲರಿಗೂ ಒಂದೊಂದು ಮಾರ್ಕ್ಸ್ 2 ಮಾರ್ಕ್ಸ್ ಹಾಕಿ ಎಲ್ಲರನ್ನು ಪಾಸ್ ಮಾಡಿಬಿಡಿ ಅಂತಂದರೆ ಎಲ್ಲರೂ ಪಾಸ್. ಇದನ್ನು ಜಸ್ಟ್ ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ನೋಡಿದ್ದೀನೋ ಇಲ್ಲ. ಏನೋ ಒಬ್ಬ ಇವ್ಯಾಲ್ಯುವೇಟರ್ ದಯಾಳ ಇರ್ತಾನೆ, 27 ಮಾರ್ಕ್ಸ್ ತೆಗೆದುಕೊಂಡಿರ್ತಾನೆ ರಾಹುಲ್. ಈಗ 27 ಬದಲು ಎಲ್ಲೋ ಒಂದು ಮಾರ್ಕ್ಸ್ ಜಾಸ್ತಿ ಮಾಡಿ 1 ಮಾರ್ಕ್ಸ್ ಇನ್ಕ್ರೀಸ್ ಮಾಡಿದ್ರೆ ಅವ್ನು ಪಾಸ್ ಆಗ್ತಾನೆ. ಇದಿಷ್ಟನ್ನು ಮಾಡಿ ಅವ್ರು ಪಾಸ್ ಮಾಡ್ತಾರೆ. ಆಲ್ಮೋಸ್ಟ್ ಸ್ಟ್ರಿಕ್ಟ್
ಮಾಡಲ್ಲ, ಈಸಿನೂ ಇರೋಲ್ಲ. ಒಂದು ಮಾಡ್ರೇಟ್ ಆಗಿ ಅವರು ಇದನ್ನ ಮಾಡ್ತಾರೆ, ಏನು ಮಾಡ್ತಾರೆ, ಇವ್ಯಾಲ್ಯೂಯೇಷನನ್ನು ಮಾಡ್ತಾರೆ. ಪೂರ್ತಿ ಮಾಡ್ರೇಟ್ ಇರುತ್ತೆ, ಏನು ತುಂಬ ಕಷ್ಟ ಇರಲ್ಲ, ತುಂಬ ಇದೂ ಇರಲ್ಲ, ಮಾಡ್ರೇಟ್ ಆಗಿ ಮಾಡ್ತಾರೆ. ನಿಮಗೆ ಆರಾಮಾಗಿ ಯಾರು ಪಾಸ್ ಆಗಬೇಕಂತ ಒದ್ದಾಡ್ತಿರ್ತಾರೆ, ಯಾರು ಅವ್ರಿಗೆ ಅಂತೂ ಆ ಸುಲಭವಾಗಿ 35 ತಗೊಂಡು ಅವ್ರಿಗೆ ಪಾಸ್ ಆಗೋ ರೀತಿ ಅವ್ರು ಮಾಡ್ತಾರೆ. ತಲೆ ಕೆಡಿಸ್ಕೊಬೇಡಿ, ಎಲ್ಲರೂ ಪಾಸ್ ಆಗ್ತಾರೆ, ಎಲ್ಲರೂ ಉತ್ತಮ ಸ್ಕೋರ್ ಮಾಡ್ತೀರಾ, ಚೆನ್ನಾಗಿ ಓದಿರ್ತೀರಾ, ಚೆನ್ನಾಗಿ ಬರ್ದಿರ್ತೀರಾ. ರಿಸಲ್ಟ್ ಬರುತ್ತೆ ಏಪ್ರಿಲ್ 10ನೇ ತಾರೀಕು ಒಳಗಾಗಿ. ನಿಮ್ಗೆ ರಿಸಲ್ಟ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.